ಕರ್ನಾಟಕ MBBS ಕೌನ್ಸಿಲಿಂಗ್ ಬಗ್ಗೆ ಈ 5 ಕನ್ಫ್ಯೂಷನ್ ನಿಮ್ಗಿದ್ರೆ ಸೀಟ್ ಕೈ ತಪ್ಪುತ್ತೆ ಗ್ಯಾರಂಟಿ. ಮಿತ್ 1, ಸೀಟ್ ಎಕ್ಸೆಪ್ಟ್ ಮಾಡಿದ್ರೆ ಚೇಂಜ್ ಮಾಡೋಕೆ ಆಗಲ್ಲ. ಇದು ಸುಳ್ಳು. ನಿಜ ಏನಂದ್ರೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 4 ಆಪ್ಷನ್ ಇರುತ್ತೆ. ಆಪ್ಷನ್ ನಂಬರ್ 1 ಫ್ರೀಸ್ ಅಂದ್ರೆ ಸೀಟ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಆಪ್ಷನ್ 2 ಅಪ್ಗ್ರೇಡ್ ಅಂತಂದ್ರೆ ನೀವು ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಅರ್ಥ. ಆಪ್ಷನ್ 3 ನಿಮಗೆ ಸಿಕ್ಕಿದ್ದ ಸೀಟ್ನ ನೀವು ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಿ ಅಂತ ಅರ್ಥ. ಆಪ್ಷನ್ 4 ನಾನು ಕೌನ್ಸಿಲಿಂಗೇ ಮಾಡಲ್ಲ, ನಾನು ಎಕ್ಸಿಟ್ ಆಗ್ತೀನಿ ಕೌನ್ಸಿಲಿಂಗಿಂದ ಅಂತ ಅರ್ಥ. ಮಿತ್ 2 ಮಾಕ್ ಅಲಾಟ್ಮೆಂಟ್ ಅಂದರೆ ಇದೇ ನನ್ನ ಫೈನಲ್ ರಿಸಲ್ಟ್. ಇದು ಸುಳ್ಳು. ನಿಜ ಏನಂದರೆ ಮಾಕ್ ಅಲಾಟ್ಮೆಂಟ್ ಅನ್ನೋದು ಒಂದು ಪ್ರಿವ್ಯೂ, ನಿಮ್ಮ ಆಪ್ಷನ್ಸ್ ಸರಿಗಿದೆ ಅಲ್ವಾ ಅಂತ ಚೆಕ್ ಮಾಡೋಕೆ. ಫೈನಲ್ ಅಲಾಟ್ಮೆಂಟ್ ಬಿಡೋಕೆ ಮುಂಚೆ ನಿಮ್ಮ ಪ್ರಿಫರೆನ್ಸ್ನ ಚೇಂಜ್ ಮಾಡೋಕೆ ಅವಕಾಶ ಕೊಡ್ತಾರೆ. ಮಿತ್ 3 ಸೇಂಟ್ ಜೋನ್ಸ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಡೀಮ್ಡ್ ಕಾಲೇಜಸ್ ಎಲ್ಲ ಕಾಲೇಜಸ್ ಕೌನ್ಸಿಲಿಂಗ್ KNLೇ ಆಗುತ್ತೆ. ಇದು ಸುಳ್ಳು. ನಿಜ ಏನಂದರೆ ಡೀಮ್ಡ್ ಯೂನಿವರ್ಸಿಟೀಸ್ ಸಪ್ರೇಟ್, MCC ಕೌನ್ಸಿಲಿಂಗ್ ಮುಖಾಂತರನೇ ಹೋಗಬೇಕು, KEA ಮುಖಾಂತರ ಅಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಕು. ಮಿತ್ 4 KEA ಕೌನ್ಸಿಲಿಂಗ್ ಅಂದರೆ MBBS ಮಾತ್ರ. ಇದು ಸುಳ್ಳು. ನಿಜ ಏನಂದರೆ KEA ಕೌನ್ಸಿಲಿಂಗ್ MBBS, BDS, ಆಯುಷ್ ಇನ್ನೂ ಕೋರ್ಸಸ್ನ ಕವರ್ ಮಾಡುತ್ತೆ. ಒನ್ ಪ್ಲ್ಯಾಟ್ಫಾರ್ಮ್, ಮೋರ್ ಕೋರ್ಸಸ್. ಮಿತ್ 5 UG CET ಆ್ಯಂಡ್ KEA NEET UG ರಿಜಿಸ್ಟ್ರೇಷನ್ ಒಂದೇ. ನಿಜ ಏನಂದರೆ ಕೆಲವು ಸ್ಟೂಡೆಂಟ್ಸ್ ಮುಂಚೆನೇ UG CETಯಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಅವರಿಗೆ ಮತ್ತೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಫ್ರೆಶ್ ರಿಜಿಸ್ಟ್ರೇಷನ್ ಟೈಮಲ್ಲಿ ನೀಟ್ ಎನ್ರೋಲ್ ಮಾಡೋ ಲಿಂಕ್ ಬಿಡ್ತಾರೆ. ಅವ್ರು ನೀಟ್ ಎನ್ರೋಲ್ ಮಾಡಿದರೆ ಮಾತ್ರ ಸಾಕು. ಓನ್ಲಿ ಯಾರು UG CETಯಲ್ಲಿ ರಿಜಿಸ್ಟ್ರೇಷನ್ ಮಾಡಿರಲ್ವೋ ಅವ್ರು ಮಾತ್ರ ಫ್ರೆಶ್ ರಿಜಿಸ್ಟ್ರೇಷನಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಫ್ರೆಶ್, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಯಾವ ಬೆಸ್ಟ್ ಆಪ್ಷನ್ ಗೊತ್ತಿಲ್ವಾ? ಕಮೆಂಟ್ ಮಾಡಿ ಆಪ್ಷನ್. ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡುತ್ತೆ ಆ್ಯಂಡ್ ಟೋಟಲ್ ಗೈಡೆನ್ಸ್ ಕೌನ್ಸಿಲಿಂಗ್ದು ನಿಮಗೆ ಕೊಡುತ್ತೆ. ಆ್ಯಂಡ್ ಫಾಲೋ ಪಡೆ ಮೆಂಟರ್ ಫಾರ್ more information like this.